100 ರೂಪಾಯಿ ಲೋಟ್ ಬಿದ್ದೋಯ್ತು. ಸಕ್ಕದಾಗಿ ಮಾಡಿದಾರೆ ಅಂದ್ರೆ ಸಕ್ಕದಾಗಿ ಮಾಡಿದಾರೆ. ಯಾವನು ಗೊತ್ತು. ನಮ್ ಟ್ರೈನ್ ಬರಕ್ಕೆ ಇನ್ನು 8 ನಿಮಿಷ ಇದೆ. ಕಮ್ಮಿ ಜನ ಇರ್ತಾರೆ ಅಂದ್ರೆ ಬಂದು ನಮ್ಮ ನೆಟ್ವರ್ಕ್ ಏನಾಯ್ತಲ್ಲ, ಇನ್ನೂ ಅರ್ಧ ಆಯ್ತಾ, ನೋವಿದೆ, ಆಕ್ರೋಶ ಇದೆ. ಏನಂದ್ರೆ ಸ್ವಲ್ಪ ರಶ್ ಇತ್ತು ಅಷ್ಟೇ. 13ನೇ ಸೀಸನ್ ಬಿಗ್ ಬಾಸ್ ಅವರು ಲೈವ್ ಆಗಿ ಡ್ರಾಯಿಂಗ್ ಮಾಡ್ತಿದ್ದಾರೆ. ವ್ಯೂವರ್ಸ್ ಅವರು ಅವಾಗಿಂದ ಹುಡುಕ್ತಾ ಇದ್ದು ಗ್ಲಾಸ್ ಹೌಸ್ ಹತ್ರ ಬಂದಿದೀವಿ ನಾವು ಈಗ. ಇದೊಂದು ಲೆಸನ್ ಅನ್ಕೋತೀನಿ ನೆಕ್ಸ್ಟ್ ಟೈಮ್ ಬರ್ದೇ ಇರಕ್ಕೆ. ಫ್ಲವರ್ ಶೋ ಮಾಡ್ತಾರೆ, ಅದೇ ಮೇನ್ ಆಕ್ಚುಲಿ ನನ್ಗೆ ಗೊತ್ತಿರೋ ಪ್ರಕಾರ. ಕಿತ್ತಬಾಕೋ ಕೆಲಸ ಏನಿಲ್ಲ. ಕಪ್ ಹೊಡೆದಾಗಲೇ ನೋಡಿರೋದು. ನನಗೂ ಅಷ್ಟು ಗೊತ್ತಿಲ್ಲ ಮಗ. ನಾವು ಬಂದಿದ್ದೀವಿ ಲಾಲ್ ಬಾಗ್ಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಭಿ ಕನ್ನಡಿಗ ಚಾನಲ್. ಇವತ್ತು ವಿಶೇಷ ವ್ಲಾಗ್ ಏನಂದ್ರೆ ನಾವು ಬಂದಿದ್ದೀವಿ ಲಾಲ್ ಬಾಗ್ಗೆ. ಸೊ ಇವತ್ತು ಫ್ಲವರ್ ಶೋ ಅಂತ ಗೊತ್ತಾಯ್ತು, ಸೊ ಅದಕ್ಕೆ ನಾವು ಲಾಲ್ ಬಾಗ್ ಬಂದಿದ್ದೀವಿ. ನಿಮಗೂ ಲಾಲ್ ಬಾಗ್ ತೋರಿಸ್ತೀವಿ, ಬನ್ನಿ. ನಮ್ಮ ಮನೆಗೆ ನಿಯರ್ ಇರೋದು ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನು. ಸೊ ನಾನು ಅದಕ್ಕೆ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀನಿ, ಮೆಟ್ರೋದಲ್ಲಿ ಹೋಗೋಣ ಅಂತ. ಬನ್ನಿ ಲಾಲ್ ಬಾಗ್ ಹೋಗೋಣ. ನಮ್ಮ ಟ್ರೈನ್ ಬರೋಕ್ಕೆ ಇನ್ನೂ 8 ನಿಮಿಷ ಇದೆ. ಗೈಸ್, ನಾನು ಆ್ಯಕ್ಚುಲಿ ಈಗ ಮೆಟ್ರೋ ಸ್ಟೇಷನ್ ಬಂದೆ. ನೀವೇ ನೋಡ್ದಂಗೆ 8 ನಿಮಿಷ ಇದೆ, ಜಸ್ಟ್ ಪಾಸ್ ಆಗೋಯ್ತು. ಇರಲಿ, ಕಿತ್ತಬಾಕೋ ಕೆಲಸ ಏನಿಲ್ಲ. ಸೊ ಅದಕ್ಕೆ ಬಂದ್ಮೇಲೆ ಹೋಗೋಣ ಅಂತ ಅನ್ಕೊಂಡಿ. ಅಣ್ಣ ಏನು ನಮ್ಮ ತಮ್ಮ ನಾಚ್ಕೋತವನೆ. ಅಂತೂ ಇಂತೂ 8 ನಿಮಿಷ ಆಯಿತು, ನಮ್ಮ ಟ್ರೈನ್ ಬಂದೇ ಬಿಡ್ತು. ಸೊ ನಾವು ಇವಾಗ ಟ್ರೈನ್ಗೆ ಹತ್ತಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಈಗ ಏನೂ ಅಷ್ಟು ಜನ ಇಲ್ಲ. ಇವನಂತೂ ತುಂಬ ಮುಳುಗೋಗ್ಬಿಟ್ಟ ಮೊಬೈಲಲ್ಲಿ. ನಮ್ಮ ಡೆಸ್ಟಿನೇಷನ್ ಬಂತು, ಇದೇ ನಮ್ಮ ಡೆಸ್ಟಿನೇಷನ್ನು. ಸಖತ್ ಜನ ಬರ್ತಿದ್ದಾರೆ. ಇಲ್ಲೇ ಈ ತರ ಜನ ಅಂದ್ರೆ ಇನ್ನು ಒಳಗಡೆ ಹೆಂಗ್ ಜನನೋ ಗೊತ್ತಿಲ್ಲ. ಕಾಲಿಡಕ್ ಜಾಗ ಇದೆಯಲ್ಲೋ ಗೊತ್ತಿಲ್ಲ. ನೋಡಿ ಫೈನಲಿ ಎಂಟ್ರಿ ಆಗಿದ್ದೀವಿ. ಫುಲ್ ರಶ್ ಇದಾರೆ, ನೀವೇ ನೋಡ್ತಾ ಇರ್ಬೋದು. ಸಖತ್ ರಶ್ ಇದಾರೆ. ನಮ್ ತಮ್ಮನ್ 100 ರೂಪಾಯಿ ಲೋಟ್ ಬಿದ್ದೋಯ್ತು. ಅವ್ನು ಆಕ್ಚುಲಿ ಮೆಟ್ರೋ ಟಿಕೆಟ್ ತಗೋತಾ ಇದ್ದ, ಬಟ್ ಆದ್ರೆ ಅವ್ರು ಇಸ್ಕೊಂಡಿಲ್ಲ, ಚೇಂಜ್ ಇಲ್ಲ ಅಂತ. ನೋಡ್ರೆ 100 ರೂಪಾಯಿ ಕಳ್ಕೊಂಡಿದ್ದಾನೆ. ನಾವಿಲ್ಲಿ ಟಿಕೆಟ್ ತಗೋಬೇಕು. ಪರ್ ಪರ್ಸನ್ 100 ರೂಪಾಯಿ ಇದೆ. ಇಲ್ಲೆಲ್ಲ ಪ್ಲೇಸ್ ಇದೆಲ್ಲ ಇದೆ. ಇದರಲ್ಲಿ ಟಾಸ್ಕ್ ಏನಪ್ಪಾ ಅಂದ್ರೆ ನಾನು ಎಷ್ಟು ಕಂಪ್ಲೀಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡೋಣ. ಯಾಕಂದ್ರೆ ಜನ ತುಂಬಾ ಜಾಸ್ತಿ ಜನ ಇದ್ದಾರೆ. ನೋಡೋಣ ಬನ್ನಿ. ಯಾವ ತರ ಎಷ್ಟು ಜನ ನೋಡಿದೇನಪ್ಪ ಲಾಲ್ಬಾಗಲ್ಲಿ. ದೇವರ ಆಣಂಗಿಲ್ಲ ಕಣ, ಫಸ್ಟ್ ಟೈಮ್ ಅದು ಲಾಲ್ಬಾಗ್ ಬರ್ತಿರೋದು ಫಸ್ಟ್ ಟೈಮ್. ಓಕೆ, ಇಷ್ಟು ಜನ ನೋಡಿರೋದು ಇವಾಗ. ನನ್ ಕಮ್ಮಿ ಜನ ಇರ್ತಾರೆ ಅಂದ್ರೆ ಬಂದು ನಮ್ಮ ಹುಡುಗರು ಕಡ್ರು ಬಿಡ ಏನ್ ಕಮ್ಮಿ ಜನ ಇರ್ತಾರೆ ಬಂದೆ. ಆರು ಇಷ್ಟೊಂದ್ ಜನ ಅವನಿವತ್ತು ನಿದ್ದೆ ಮಾಡಲ್ಲ. ಯಾಕೇನೆ ಜನ ನೋಡಿ ಗಾಬರಿ. ಈ ತರ ಜನ ಯಾವಾಗತ್ತ ನೋಡಿದ್ದು RCB ಕಪ್ ಹೊಡೆದಾಗಲೇ ನೋಡಿರೋದು. ಇದು ಇವತ್ತೇ ನೋಡ್ತಿರೋದು. ಇಷ್ಟೊಂದು ಅಯ್ಯೋ ಮೆಟ್ರೋದಲ್ಲಿ ಎಷ್ಟು ಜನ ಬ್ರೋ ಯಪ್ಪ. ಆದ್ರೂ ನಾನು ಸುಮಾರು ಒಂದು ಇದು ನಾನು 4ನೇ ಸತಿ ಏನೋ, ಬಟ್ ಯಾವತ್ತು ನಾನು ಇಂಡಿಪೆಂಡೆನ್ಸ್ ಡೇ ದಿನ ಬಂದಿಲ್ಲ. ಬಂದಾಗ ಆದಷ್ಟು ಬೇಗ ಬರ್ತಿದೆ. ಇರ್ಲಿ, ಇದೊಂದು ಲೆಸನ್ ಅನ್ಕೋತೀನಿ ನೆಕ್ಸ್ಟ್ ಟೈಮ್ ಬರ್ದೇ ಇರಕ್ಕೆ. ನಿಂತ್ಕೊಳ್ಳೋಣ, ಎಲ್ಲ ಅಷ್ಟು ಬೇಗ ಹೋಗ್ತಿದ್ಯಾ? ಏನಿಲ್ಲ, ಕೆರೆ ನೋಡ್ಕೊಳ್ಳೋಣ ಬಾ. ಸ್ನ್ಯಾಕ್ಸ್ಗಂತೂ ತೊಂದರೆನೇ ಇರಲಿಲ್ಲ, ಯಾಕೆಂದರೆ ಅಲ್ಲಲ್ಲಿ ಅಂಗಡಿಗಳಿತ್ತು. ಹಣ್ಣಂಗಡಿ ಅಂತೆ, ಮತ್ತು ಜ್ಯೂಸ್ ಅಂಗಡಿ, ಎಲ್ಲ ಥರದ್ದು ಅಂಗಡಿ. ನೀವೇನು ನೋಡ್ತಾ ಇದ್ದೀರ ನೋಡಿ, ಎಲ್ಲ ಥರದ್ದು ಅಂಗಡಿ. ಆ ರೆಡ್ ಕಲರೆಲ್ಲ ಅಂಗಡಿಗಳೇ. ನಾನು ಒಂದು ನಿಮಿಷ ನಿಂತ್ಕೊಳ್ಳಿ, ಕೇಳ್ಬೇಕು. ಮುನ್ನ ಸತಿ ಬಂದಿದೆ ತಾನೆ ಲಾಭ ಬಗ್ಗೆ? ಹೌದು, ಪಕ್ಕ ತಾನೆ. ಮತ್ತೆ ನನ್ಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡು. ನಂಗೆ ಏನು ನೋಡ್ತಾ ಇದೀನಿ, ಬರೀ ಗಿಡಗ ಮರಗಳೇ ನೋಡ್ತಾ ಇದೀನಿ. ಅದೇನೈತಿ, ಏನೇನಿದು, ಇದು ಹಿಸ್ಟ್ರಿ ಸ್ವಲ್ಪ ಹೇಳ್ತೀಯಾ? ನನಗೂ ಅಷ್ಟು ಗೊತ್ತಿಲ್ಲ ಮಗ. ಆಕ್ಚುಲಿ ಏನಂದ್ರೆ ಲಾಲ್ಬಾಗ್ ಬಂದು 1760ರಲ್ಲಿ ಇದೇನೋ ಸ್ಥಾಪನೆ ಆಗಿದೆ ಅನ್ಸುತ್ತೆ. ಐ ಥಿಂಕ್ ನನ್ನ ಪ್ರಕಾರ. ನಾನು ಅದು ಏನೋ ಕೆರೆ ಇದೆ, ಗ್ಲಾಸ್ ಹೌಸ್ ಮೇನ್ ಬಂದು ಆ ಗ್ಲಾಸ್ ಹೌಸ್. ಯಾಕೆಂದ್ರೆ ಅಲ್ಲಿ ಪ್ರತಿ ವರ್ಷನೂ ಆಗಸ್ಟ್ 15ಕ್ಕೆ ಮತ್ತೆ ಜನವರಿ 26ಕ್ಕೆ ಫ್ಲವರ್ ಶೋ ಮಾಡ್ತಾರೆ. ಅದೇ ಮೇನ್ ಆಕ್ಚುಲಿ ನನ್ಗೆ ಗೊತ್ತಿರೋ ಪ್ರಕಾರ. ಅದಲ್ಲದೆ ಇನ್ನೇನಂದ್ರೆ ಈ ಟೋಟಲಿ ನಮ್ದು ಲಾಲ್ಬಾಗ್ ಎಷ್ಟಿದೆ ಅಂದ್ರೆ 260 ಎಕರೆ ಇದೆ.
ಆಕ್ಚುಲಿ ನಾವು ಒಂದ್ ದಿನದಲ್ಲಿ ಆಗಲ್ಲ, ನೋಡೋಣ ಎಷ್ಟಾவது ಅಷ್ಟು ಕವರ್ ಮಾಡೋಣ. ಬಾ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬಾ ಹೋಗೋಣ. ಬಾ ಬಾ ಯಾವ್ದಾನ ಇದು ಪ್ಲೇಸು? ಯಾವನು ಗೊತ್ತು ಗೈಸ್, ಆಕ್ಚುಲಿ ನಾವು ಎಲ್ಲಿ ಬರ್ತಾ ಇದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ದಾರಿ ಹೇಳಿ ತೋರಿಸಿ ಹೋಯ್ತಾ ಇದೀವಿ. ಎಲ್ಲೆಲ್ಲಿ ದಾರಿ ಕಾಣಿಸ್ತೈತಲ್ಲ ಎಲ್ಲ ಹೋಗ್ತಾ ಇದೀವಿ. ಆ ಕಡೆ ಕಂಡ್ರೆ ಆ ಕಡೆ, ಈ ಕಡೆ ಕಂಡ್ರೆ ಈ ಕಡೆ, ಅವ್ರೆ ಅಷ್ಟೇ ಹೇಳಕ್ ಇಷ್ಟಪಡ್ತೀವಿ. ಈಗ ಮ್ಯೂಸಿಕ್ ಹಾಕೋಣ. ಮ್ಯೂಸಿಕ್ ಗೈಸ್, ನಾವೀಗ ಡ್ರಾಯಿಂಗ್ ಸೆಕ್ಷನ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ, ಲೈವ್ ಆಗಿ ಡ್ರಾಯಿಂಗ್ ಮಾಡ್ತಿದ್ದಾರೆ. ಇದು ಸಖತ್ತಾಗಿದೆ. ಮತ್ತು ಅವರು ಲೈವ್ ಆಗಿ ಡ್ರಾಯಿಂಗ್ ಮಾಡ್ತಿದ್ದಾರೆ. ಅಮೌಂಟ್ ಎಷ್ಟು ಏನು ಅಂತ ಗೊತ್ತಿಲ್ಲ, ಬಟ್ ಸಖತ್ತಾಗಿ ಬಿಡಿಸ್ತಿದ್ದಾರೆ. ನೋಡಿ ಇಲ್ಲಿ, ನೋಡಿ ನೋಡಿ ನೋಡಿ, ಆ ಮೊಬೈಲ್ ನೋಡಿಕೊಂಡು ಬಿಡಿಸ್ತಿದ್ದಾರೆ. ಸಖತ್ ಅನಿಸ್ತಿದೆ. ಗೈಸ್, ಹೊಸದು ಇನ್ನೊಂದೇನೋ ಅಬ್ಸರ್ವ್ ಮಾಡಿದೆ. ಆಕ್ಚುಲಿ ಏನ್ ಗೊತ್ತಾ, 13ನೇ ಸೀಸನ್ ಬಿಗ್ ಬಾಸ್ ಇಲ್ಲಿ ಏನಾದ್ರು ಪ್ರಚಾರ ಮಾಡ್ತಿದ್ದಾರೆ. ಸೊ ಅದೇನು ಅಂತ ಗೊತ್ತಿಲ್ಲ ನಮಗೂ. ಹೊರಗೋಗಿ ನೋಡೋಣ. ನಮಗೂ ಚಾನ್ಸ್ ಸಿಕ್ಕಿದ್ರೆ ನಾವು ಹೋಗೋಣ, ಬನ್ನಿ. ಅದಕ್ಕೇನಂತೆ. ವಿಷಯ ಏನಪ್ಪ ಅಂದರೆ, ಅಲ್ಲಿ ಚೇರ್ ಮಡಗಿದ್ರಲ್ಲ, ಆ ಚೇರ್ ಮುಂದೆ ನಾವು ಸೆಲ್ಫಿ ತೆಗೆದು ಕಲರ್ಸ್ ಕನ್ನಡದ ಅಗ್ನಿ ಪರೀಕ್ಷೆಗೆ ಹ್ಯಾಶ್ ಟ್ಯಾಗ್ ಮಾಡಿದ್ರೆ ನಾವು ಬಿಗ್ ಬಾಸ್ ದ ವೀಕೆಂಡ್ ಎಪಿಸೋಡ್ ನೋಡ್ಬೋದಂತೆ. ಮಾಡ್ತಾ ಇರೋ ಒಂದು ವಿಡಿಯೋ ಮಾತಾಡ್ತೀರಿ ಇದ್ರ ಬಗ್ಗೆ ಮಾತಾಡ್ತೀರಾ? ಗೈಸ್, ಫೈನಲಿ ನನ್ನ ಫೇವ್ರೇಟ್ ಹೂವು ನೋಡಿದೆ. ಅದು ಯಾವುದು ಅಂದರೆ ಡೈರಾ ಹೂವು. ನೋಡಿ, ವೆರೈಟಿ ಕಲರ್ಸ್ ಇದೆ. ಅದರಲ್ಲೂ ನನಗೆ ಸಖತ್ ಇಷ್ಟ ಅಂದರೆ ರೆಡ್ಡು. ಅದು ಸಖತ್ ಹೈಲೈಟಾಗಿ ಕಾಣಿಸುತ್ತೆ. ಸೊ ತುಂಬ ಖುಷಿ ಆಯಿತು ನೋಡಿ. ಎಲ್ಲಿ ನೋಡಿದ್ರು ಗ್ರೀನರಿನೇ. ಅದ್ಕೆ ನಮ್ಮ ಉಸಿರು ಅಂತಾರಲ್ಲ, ಆ ತರ. ಗುರು ಇವತ್ತೇ ನೋಡಿ ಇಲ್ಲೇ ಗೈಸ್, ಗತಾಯ ನಾವ್ ಇವಾಗ ಗ್ಲಾಸ್ ಹೌಸ್ ಹತ್ರ ಬರ್ತಾ ಇದೀವಿ. ಆಕ್ಚುಲಿ ಇನ್ನೊಂದು ನಮ್ಗೆ 100 ಮೀಟರ್ ಇದೆ. ನನ್ನ ತಮ್ಮ ಯಾವತ್ತೂ ನೋಡಿಲ್ಲ ಅಂತಿದ. ಮೇನ್ ಗ್ಲಾಸ್ ಹೌಸ್, ಯಾಕೆಂದ್ರೆ ಅಲ್ಲಿ ಫ್ಲವರ್ ಶೋ ಮಾಡಿರೋದು. ಏನಂತೆ ಮಗ? ಬನ್ನಿ ನೋಡೋಣ. ನಾನೇ ಯಾವತ್ತೂ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಓಕೆ, ಹೆಂಗಿರುತ್ತೆ, ಏನೇನ್ ಮಾಡೋದು ನೋಡೋಣ. ಅದ್ ಹಿಂದಗಡೆ ಎಷ್ಟು ಆರ್ಟಿಸ್ಟ್ಗಳ್ದು ಆರ್ಟ್ ಇದೆ. ಆರ್ಟ್ ಅನ್ನೋಕ್ಕಿಂತ ಶ್ರಮ ಅನ್ಬೇಕು. ಶ್ರಮ, ಅದೆಷ್ಟು ಚೆನ್ನಾಗಿ ಮಾಡೋರು, ಅದೆಷ್ಟು ಟ್ಯಾಲೆಂಟ್ ಇಟ್ಕೊಂಡ್ ಮಾಡೋಣ, ನೋಡೋಣ ಅಷ್ಟೇ. ಗೈಸ್, ಫೈನಲಿ ನಾವು ಅವಾಗಿಂದ ಹುಡುಕ್ತಾ ಇದ್ದು ಗ್ಲಾಸ್ ಹೌಸ್ ಹತ್ರ ಬಂದಿದ್ದೀವಿ ನಾವು ಈಗ. ಆಕ್ಚುಲಿ ವಿಶೇಷತೆ ಏನಂದ್ರೆ, ನಮ್ಮ ಕರ್ನಾಟಕದ ರಾಜಮನೆತನದಲ್ಲಿ ಗಂಗರು ಅನ್ನೋದು ಫ್ಲವರ್ ಶೋ ಮಾಡಿರೋದು. ಅದರಲ್ಲಿ ಏನಂದ್ರೆ ದೀರ್ಘಕಾಲ ಆಳಿದ್ದು ರಾಜಮನೆತನ ಅಂದ್ರೆ ನಮ್ಮ ಗಂಗರು. ಈ ಸತಿ ಅವ್ರದೇ ಮಾಡಿರೋದು. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಬನ್ನಿ ನೀವು ನೋಡೋರಂತೆ. ನೋಡೋಣ ಗ್ಲಾಸ್ ಹೆಂಗೈತ್ ಮಾಡು. ಗೈಸ್, ನಾ ಇವಾಗ ಎಂಟ್ರಿ ಆಗ್ತಾ ಇದೀವಿ ಗ್ಲಾಸ್ ಹೌಸ್. ಫೈನಲಿ ಅಲ್ಲಲ್ಲಿ ಈ ಥರ LED ಟಿವಿಗಳನ್ನ ನೋಡ್ತಾ ಇರ್ಬೋದು. ಇದ್ರ ಬಗ್ಗೆ ಏನು ತೋರಿಸ್ತಿದ್ದಾರೆ ಅಂದರೆ, ಗಂಗರ ವಾಸ್ತುಶಿಲ್ಪ ಬಗ್ಗೆ ತೋರಿಸ್ತಿದ್ದಾರೆ. ಗೈಸ್, ನೀವು ನೋಡ್ತಾ ಇರ್ಬೋದು, ಸಖತ್ ರಶ್ ಐತೆ. ಸಖತ್ ರಶ್ ಐತೆ. ಇದು ಹೋಗ್ಲೋ ಬೇಡವಾ ಅನ್ಸ್ತೈತೆ ನನಗಂತೂ. ಯಾಕಂದ್ರೆ ಇವತ್ತವ್ರೆ ನಾಳೆನೇ ಆಚೆ ಬರಕ್ಕಾಗೋದು. ಅಷ್ಟು ಜನ ಅವ್ರೆ. ಜನ ಅಂತೂ ಮೂನೇ ಆಯ್ತಾ ಇಲ್ಲ. ನಾ ಇವತ್ತು ಹೋಗ್ತೀವೋ ಇಲ್ವೋ ಅನ್ನೋದೇ ಡೌಟು. ಗೈಸ್, ಈಗ ತಾನೇ ಗ್ಲಾಸ್ ಹೌಸ್ ಮುಗಿಸ್ಕೊಂಡು ಬಂದು ಸಕ್ಕದಾಗಿ ಮಾಡಿದ್ದಾರೆ. ಆಕ್ಚುಲಿ ಏನಂದ್ರೆ, ನಾನು ತುಂಬಾ ದಿನ ಆಗಿತ್ತು, ಅಂದ್ರೆ ತುಂಬಾ ವರ್ಷ ಆಗಿತ್ತು. ನಾ ಅವಾಗ ಐ ಥಿಂಕ್ ನಾನು ಡಿಗ್ರಿಲಿ ಇದ್ದೆ ಅನ್ಸುತ್ತೆ. ಡಿಗ್ರಿ ಮುಗಿಸಿ 6 ವರ್ಷ ಆಯ್ತು ಅವಾಗ ಹೋಗಿದ್ದು. ಬಟ್ ಸಕ್ಕದಾಗಿ ಮಾಡಿದ್ದಾರೆ. ಬಟ್ ಏನಂದ್ರೆ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸಕ್ಕತ್ ಜನ, ಆ ಕಾರಣಕ್ಕೆ ವಿಡಿಯೋ ಮಾಡೋಕ್ಕಾಗಲ್ಲ. ಇರ್ಲಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನೂ ಬ್ಯಾಲೆನ್ಸ್ ಇದೆ, ಇನ್ನೂ ಬೆಟ್ಟ ಗಿಟ್ಟ ಎಲ್ಲ ಬ್ಯಾಲೆನ್ಸ್ ಇದೆ. ಬನ್ನಿ. ಖುಷಿ ವಿಷಯ ಏನಪ್ಪ ಅಂದರೆ, ಪೊಲೀಸವರು ಅನೌನ್ಸ್ ಮಾಡ್ತಿದ್ದಾರೆ, ಈ ಜನಗಳಲ್ಲಿ ಯಾರ ಕಳೆದೋದ್ರೆ ಮತ್ತು ಇದು ನೆಟ್ವರ್ಕು ಸಹ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಸೊ ಆ ಕಾರಣಕ್ಕೆ ನನ್ನ ತಮ್ಮ ಏನೋ ಓದಿ ದಬಾ ಕೊಡೋಂಗೆ ಓದ ಬುಕ್ ತೊಗೊಳಕ್ಕೆ ಅಂತ. 1-2 ಪೇಜ್ ಓದ್ದ, ಶಿಸ್ತಾಗೆ ಬುಕ್ ಮಾಡ್ಬಿಟ್ಟು ಬರ್ತಾನೆ. ಈ ಲೈನ್ ಪೂರ್ತಿ ಬರೀ ಅಂಗಡಿಗಳಿವೆ. ವೆರೈಟಿ ಅಂಗಡಿಗಳು, ಮತ್ತು ಅದು ಆರ್ಗಾನಿಕ್ ಔಷಧಿ ಥರ ಏನೇನೋ ಇವೆ. ಗೈಸ್, ನೀವೇನು ಇವಾಗ ಅದು ನೋಡ್ತಾ ಇದ್ದೀರೋ,
ನಾನು 3 ಟೈಮ್ಸ್ ಬಂದಾಗೂ ಸೇಮ್ ಮಾಡ್ತಾರೆ, ಅದ್ರಲ್ಲೇನು ಹೊಸದಿಲ್ಲ. ಬಟ್ ಅದು ಒಂಥರ ಚೆನ್ನಾಗಿದೆ. ಒಳಗಡೆ ಬಿಡೋಂಗಿದ್ದೀರಿ ಇನ್ನೂ ಸಕಾಲಾಗಿರ್ತಿತ್ತು, ಬಟ್ ಒಳಗಡೆ ಎಲ್ಲ ಬಿಡಲ್ಲ. ಇರ್ಲಿ, ಆಚೆ ನೋಡ್ಕೊಂಡೆ ಕಂಟೆನ್ಸ್ ಕೊಡೋಣ, ಖುಷಿ ಪಡೋಣ. ಕೀ ಚೈನ್ ಅಂತೂ ಮಸ್ತಾಗಿತ್ತು, ಬಟ್ ತಗೊಂಡಿಲ್ಲ. ನಾವು ನೆಕ್ಸ್ಟು ಬೆಟ್ಟದ ಹತ್ರ ಹೋಗಬೇಕು. ಸೊ ಅಲ್ಲಿ ಡೈರೆಕ್ಷನ್ ಕಾಣಿಸ್ತಿದೆ, ಆ ಕಡೆ ಹೋದರೆ ಸಾಕು. ಗೈಸ್, ನೀವೇನಿದು ಇದು ನೋಡ್ತಾ ಇದ್ದೀರೋ, ಆಕ್ಚುಲಿ ನಮ್ಮ ಪ್ರಕಾರ ಮಾರ್ಚ್ ತಿಂಗಳಲ್ಲಿ ನಮ್ಮ ದೀಪ್ ಅವ್ರದ್ದು ವೆಟರ್ನಿಟಿ ವಿಡಿಯೋ ಮತ್ತೆ ಫೋಟೋ ಇತ್ತು. ಸೊ ನಾವು ಇದೇ ಜಾಗದಲ್ಲಿ ಫೋಟೋ ಶೂಟ್ ಮಾಡಿದ್ದು. ಆವಾಗ ಏನು ರಶ್ ಇರಲಿಲ್ಲ. ಸೊ ಇವತ್ತು ನೋಡಿ ಎಷ್ಟೆಲ್ಲ ರಶ್ ಇದೆ. ಹೋಗಿಲ್ಲ ಬ್ಲಾಜು ಹಾ ಹೌದು, ಅನ್ಸಿಕೆ ಚೆನ್ನಾಗಿತ್ತು. ಏನಾದ್ರು ಹೇಳ್ಬೋದು ಹಾ? ಏನಾದ್ರು ಹೇಳ್ಬೋದು ಹೆಂಗ್ ಮಾಡೋದು ಏನಂದ್ರೆ ಸ್ವಲ್ಪ ರಶ್ ಇತ್ತು ಅಷ್ಟೇ. ಆ ಮಿಸ್ಟ್ ಚೆನ್ನಾಗಿತ್ತು, ನೀರ್ ಬೀಳ್ತೈತು, ಕೂಲ್ ಅನ್ಸ್ತು. ಹಾ ಚೆನ್ನಾಗಿತ್ತು ಬ್ರೋ, ಸೂಪರ್ ಆಗಿತ್ತು ಬ್ರೋ, ಫ್ಯಾಂಟಾಸ್ಟಿಕ್. ಗೌರ್ಮೆಂಟ್ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಬ್ರೋ. ಥ್ಯಾಂಕ್ ಯು. ಥ್ಯಾಂಕ್ ಯು ನಿಮ್ಮ ಥ್ಯಾಂಕ್ ಯು. ವೇದಾಂತ್. ರಂಜೀವ್. ಥ್ಯಾಂಕ್ ಯು. ಅಭಿ ಕನ್ನಡಿಗ ಕನ್ನಡಿಗ. ಈ ಗಿಡಕ್ಕೆ 30 ವರ್ಷ ಆಗಿದೆಯಂತೆ. ಮರಕ್ಕೆ 30 ವರ್ಷ ಆಗಿದೆಯಂತೆ. ಇನ್ನೂ ಬರೀ ಮಾಡಿ ನೋಡಿರೋದು ಬರೀ ಅರ್ಧ ಅಷ್ಟೇ, ಇನ್ನೂ ಅರ್ಧ ಐತೆ. ಇನ್ನೂ ಅರ್ಧ ಆಯ್ತಾ? ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಹೌದು, ಎಷ್ಟೈತನ ಯಪ್ಪ, ಇಡೀ ಬೆಂಗಳೂರು ಇದೆ, ಲಾಲ್ಬಾಗ್ ಇದೈತಲ್ಲ ಯಪ್ಪ. ಗೈಸ್, ನಾವ್ ಇವಾಗ ಬಂದಿದೀವಿ ಬೆಟ್ಟ ಹತ್ರ. ಇದ್ರ ವಿಶೇಷತೆ ಏನಂದ್ರೆ, ಕೆಂಪೇಗೌಡರು ಕಾಲದಲ್ಲಿ ಆಕ್ಚುಲಿ ನಮ್ಮ ಬೆಂಗಳೂರಿನ ವಿಸ್ತರಣೆ ಮಾಡ್ಬೇಕನ್ನೋ ಕಾರಣಕ್ಕೆ 4 ಕಡೆ 4 ಕಂಬ ನಿಲ್ಸಿದ್ರಂತೆ. ಸೊ ಅದರಲ್ಲಿ ಈಗ ಹೋಗ್ತೀವಲ್ಲ, ಆ ಕಂಬ ಕೂಡ ಒಂದು. ಬನ್ನಿ ಹೋಗೋಣ. ನೋಡಿ ಗಾಯ್ಸ್, ಇದೇ ಕಂಬ. ದಯವಿಟ್ಟು ಈ ಥರ ಎಲ್ಲ ಟ್ಯಾಟೂಗಳು ಹಾಕ್ಸ್ಕೋಬೇಡಿ, ಯಾಕೆಂದರೆ ಒಬ್ರಿಗೆ ಬಳಸಿದ್ದೆ ಇನ್ನೊಬ್ರಿಗೆ ಬಳಸ್ತಾರೆ. ಇದರಿಂದ ಅಪಾಯ ಆಗೋ ಚಾನ್ಸಸ್ ತುಂಬ ಇದೆ. ಗಾಯ್ಸ್, ಈ ವ್ಯೂವಿಂದ ಆಚೆ ಕಡೆ ಇರೋ ಬಿಲ್ಡಿಂಗ್ ಎಲ್ಲ ಕಾಣಿಸ್ತಾ ಇದೆ, ನೋಡೋಕೆ ಸಖತ್ ಅನಿಸ್ತಿದೆ. 15 ಸಾವಿರ ಇರ್ಬೇಡ್ದಿತ್ತಾ ಅಲ್ಲ? ವಾ, ನೆಟ್ವರ್ಕೆ ಸಿಗ್ತಾ ಇಲ್ವಲ್ಲೋ ಎಸೋ. ಏನು ಗುರು ಈ ಮಾಡೋದೀಗ? ಕ್ಯಾಶ್ ಬೇರೆ ತಂದಿಲ್ಲ, ಇರೋ ಕ್ಯಾಶ್ ಬೇರೆ ಕಳ್ಕೊಬಂದಿದ್ದೀವಿ. ಗೈಸ್, ಆಕ್ಚುಲಿ ಸಖತ್ ನಾವು ನೀರ್ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ, ಬಟ್ ನೆಟ್ವರ್ಕ್ ಏನಾಯ್ತಲ್ಲ. ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ, ಆಕ್ಚುಲಿ ಏನೇ ಟೆಕ್ನಾಲಜಿ ಮುಂದುವರೆದ್ರು ಕೆಲವೊಂದು ಟೈಮಲ್ಲಿ ಕ್ಯಾಶೇ ಮುಖ್ಯ. ಈಗ ನೋಡಿ, ಎಲ್ಲರೂ ಕುಡಿತಾವ್ರೆ, ಬಟ್ ನಾನು ಕುಡಿತಾ ಇಲ್ಲ, ಅಷ್ಟೇ ಅದ. ಗೈಸ್, ನೀವೇನು ವೈಟ್ ಕಲರ್ ಡ್ರೆಸ್ ಕಾಣ್ತಿದ್ರೋ, ಆಕ್ಚುಲಿ ಅವರು ನಿಜ ಹೇಳ್ಬೇಕಂದ್ರೆ ಅವ್ರು ನಮ್ಗೆ ನೀರ್ ಕೊಟ್ಟು ದಾನ ಮಾಡಿದ್ರು. ಈಗ ಸ್ವಲ್ಪ ಜೀವ ಬಂತು ಅನ್ಕೊಳ್ಳಿ. ಓಪನ್ ಆಯ್ತಾರ ಗುರು, ನಾವು ಒಳ್ಳೇದು ಒಂದೇ ಲಾಲ್ಬಾಗ್ ಬಂದ್ರೆ ಕ್ಯಾಶ್ ಕ್ಯಾರಿ ಎಲ್ಲಿ ಹೋಗಿ ಮಿನಿಮಮ್ ಕ್ಯಾಶ್ ನ ಮೇಂಟೈನ್ ಮಾಡಿ. ಇಲ್ಲ ಅಂದ್ರೆ ಇವತ್ತು ರಿಯಲಿ ಕ್ಯಾಶ್ ತಂದಿದೆ, ಅದು ಬಿಡಿಸ್ಕೊಬಿಟ್ಟೆ. ಏನಂದ್ರೆ 100 ರೂಪಾಯಿ ತಂದವನೆ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಬಿದ್ದೋಗೈತೆ. ಅಂತೂ ಇಂತೂ ಸೂರ್ಯ ಮುಳುಗೋ ಟೈಮ್ ಬರ್ತಾ ಇದೆ. ನೋಡಿ ಗಾಯ್ಸ್, ಸೂರ್ಯ ಮುಳುಗ್ತಾ ಇದ್ದಾನೆ, ಇನ್ನು ಸ್ವಲ್ಪ ಹೊತ್ತು ಮುಳುಗೋಗುತ್ತೆ. ಗೈಸ್, ತಿರುಗಿ ಕಾಲ್ ನೋವು ಬಂದ್ಬಿಡ್ತು. ಸೊ ನಾವು ಈಗ ಸ್ವಲ್ಪ ಸಿಟ್ಟಿಂಗ್ ಹಾಕಿದೀವಿ. ಏನಿಲ್ಲ, ಒಂದು 5 ನಿಮಿಷ ಇನ್ನು ಕವರ್ ಮಾಡೋದು ಬೇಗ ಜಾಗ ಇದೆ, ಹೋಗ್ಬೇಕು. ಒಂದು 5 ನಿಮಿಷ ರೆಸ್ಟ್ ಇರಲಿ ಅಂತ ಮಾತ್ರ ಕೂತಿದೀವಿ. ಗಾಯ್ಸ್, ನಾವು ಇವಾಗ ಬಂದಿದ್ದೀವಿ ಗಂಗರ ಕಾಲದಲ್ಲಿ ಯಾವ ಥರ ನೀರಾವರಿ ಮತ್ತು ಬಾವಿ ವ್ಯವಸಾಯ ಮತ್ತು ಮನೆಗಳು ಆ ಥರ ಎಲ್ಲ ಯಾವ ಥರ ಇತ್ತು ಅನ್ನೋದೆಲ್ಲ ಸಖತ್ತಾಗೆ ತೋರಿಸಿದ್ದಾರೆ. ಮತ್ತು ಆ ಟೈಮಲ್ಲಿ ದೇವಸ್ಥಾನ ನೋಡಿ ಹಿಂಗಿತ್ತು, ಹಂಗಂತ ಅದೇ ಹೇಳಕ್ಕೆ ಬಂದಿದ್ದಾರೆ. ಮತ್ತು ಈ ಥರ ದೇವ್ರ ಪೂಜೆ ಮತ್ತು ಮರ ಪೂಜೆ ಮಾಡ್ತಿದ್ದೋ, ಮನೆಗಳೆಲ್ಲ ಈ ಥರ ಎಲ್ಲ ಇರ್ತಿತ್ತಂತೆ. ಸೊ ಅದನ್ನು ರೀಕಾಲ್ ಮಾಡಿದ್ದಾರೆ ನೋಡಿ. ಸ್ವಲ್ಪ ಈ ಕಡೆ ಬಂದು ಅಲ್ಲಿ ಗೇಮ್ ಆಡಿಸಿದ್ರು. ಸೊ ನಾವು ಅಲ್ಲಿ ನೋಡ್ಕೊಂಡು ನಿಂತಿದ್ದೋ. ಇದನ್ನೆಲ್ಲ ನೋಡಿಕೊಂಡು ನಾವೀಗ ಆಚೆ ಹೊರಟಿದ್ದೀವಿ. ತುಂಬ ಕುಡಿಯೋಕ್ಕೆ ನೀರಿನ ಅಭಾವ ಇತ್ತು. ಸೊ ಅಲ್ಲಿ ಯಾರೋ ಉಚಿತ ನೀರಂತ ಇದ್ದಾರೆ, ಬಟ್ ಜನ ಅಂತೂ ತುಂಬ ಇದ್ದಾರೆ. ನೋಡ್ತಾ ಇರ್ಬೋದು, ಕ್ಯೂ ಅಲ್ಲಿ ನಿಂತಿದ್ದಾರೆ ನೀರು ಕುಡಿಯೋಕ್ಕೆ, ಯಾಕೆಂದರೆ ಅಷ್ಟು ಜನ ಬಂದಿದ್ದಾರೆ ಅಲ್ಲಿಗೆ.
ನಾವಂತೂ ಆ ಕ್ಯೂ ಅಲ್ಲಿ ನಿಂತ್ಕೋಕ್ಕಾಗಿಲ್ಲ. ಸೊ ಹಂಗೆ ಮುಂದೆ ಬರ್ತಾ ನೋಡಿದ್ರೆ ಈ ಥರ ಸಿಕ್ತು. ಫಸ್ಟು ನನ್ನ ತಮ್ಮ ಕುಡಿತಾವನೆ, ನೆಕ್ಸ್ಟು ನಾನು ಕುಡಿಯೋಕ್ಕೆ ಬಂದಿದ್ದೀನಿ. ಸಖತ್ ಹೊಟ್ಟೆ ತುಂಬ ನೀರು ಕುಡಿದು ಮನಸ್ಸು ತೃಪ್ತಿ ಆಯಿತು ನಮಗಂತೂ. ಯಾಕೆಂದರೆ ಸಖತ್ತು ದಾವ ಹೋಗ್ತಿತ್ತು, ನಿಮಗೆ ಹೇಳದ್ನಲ್ಲ. ಗೈಸ್ ನನ್ನ ತಮ್ಮಂಗೆ ಆಗ್ತಾ ಇಲ್ಲ ಅನ್ಬಿಟ್ಟು ಕುತ್ಕೊಬಿಟ್ಟವನೆ. ಸರಿ ಆಯ್ತು, ಹೊರಡೋಣ ಬಾ. ಆಯ್ತು, ಹೊರಡೋಣ ಅಂತಷ್ಟೇ ಬತ್ತವನೆ. ಇಲ್ಲಾದ್ರೆ ಇಲ್ಲೇ ಅರ್ಧ ಗಂಟೆ ಮಾಡುವ. ಯಾಕೆ ಏನಾಯ್ತು? ಏನಾಯ್ತು? ಕಾಲ್ ನಾವು ಬೆಳಿಗ್ಗೆ ಓಡಾಡಿ ಸ್ಕೂಲಲ್ಲಿ ಅವನು ಸ್ಕೂಲಲ್ಲೂ ಫ್ಲಾಗಿಂಗ್ ಎಲ್ಲ ಆಗಿ ಸ್ಕೂಲ್ಗೆ ಹೋಗಿ ಬಂದಿದ್ದಾನೆ. ಅವ್ನು ಕರ್ದ ತಕ್ಷಣ ಬಂದ. ಪಾಪ ಅವನಿಗೂ ತುಂಬಾ ಕಾಲೆಲ್ಲ ನೋವಾಗಿದೆ. ಇರ್ಲಿ, ಏನ್ ದಿನ ನಾವು ಇಸ್ಕೋತಾನ, ಇವತ್ತು ಒಂದಿನ ಇಸ್ಕೋತಾನೆ. ಇನ್ನೂ 40 ಎಕರೆ ಕಂಪ್ಲೀಟ್ ಮಾಡೋದು ಬೇಡವಾ ಯಪ್ಪ. ಗೈಸ್ ಆಕ್ಚುಲಿ ನಾವು ಫುಲ್ ಎಲ್ಲ ಕಂಪ್ಲೀಟ್ ಮಾಡಕ್ ಆಗಿಲ್ಲ. ಅದೇ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ ನಾನು. ಸೊ ನೋಡೋಣ, ಫ್ರೀ ಇದ್ದಾಗ ಯಾವಾಗ ಒಂದ್ಸತಿ ಬಂದು ಫುಲ್ ನೆಕ್ಸ್ಟ್ ನಾವ್ ಎಲ್ಲಿ ಹೋಗ್ಬೇಕು, ಎಲ್ಲಿ ಮಿನಿ ಬ್ಲಾಗ್ ಮಾಡ್ಬೇಕಂತ ನೀವೇ ಕಮೆಂಟ್ ಮಾಡಿ. ಅಷ್ಟೇ. ನಾವು ಇವಾಗ ಈ ಕಡೆ ಹೋಗಬೇಕು. ನಾವು ಮನೆ ಕಡೆ ಹೋಗ್ತಾ ಇದೀವಿ. ಎಲ್ಲ ಕಂಪ್ಲೀಟ್ ಆಗಿದೆ ಆಕ್ಚುಲಿ. ನಮ್ಮ ವ್ಯೂವರ್ಸ್ ಅವರು ಜನ ಎಲ್ಲ ಹೊರಡ್ತಿದ್ದಾರೆ, ನಾವು ಹೊರಡ್ತಾ ಇದೀವಿ. ಗೈಸ್ ಫೈನಲಿ ನಾವು ಎಕ್ಸಿಟ್ ಆಗಿದ್ದೀವಿ. ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು. ಜನ ಅಂತೂ ತುಂಬಾ ಜನ. ನಾನು ಆಕ್ಚುಲಿ ಯಾವಾಗೂ ಈ ತರ ನೋಡಿಲ್ಲ, ಯಾಕಂದ್ರೆ ನಾನು ಯಾವತ್ತು ಇಂಡಿಪೆಂಡೆನ್ಸ್ ದಿನ ಬಂದಿಲ್ಲ. ಹೆಂಗಪ್ಪ ಅನ್ಸ್ತು? ನಾನು ಯಾವತ್ತೂ ಇಷ್ಟು ದೊಡ್ಡದೈತೆ ಅಂತ ಪ್ಲೇಸ್ ಎಲ್ಲ ನೋಡೋದು ತುಂಬಾ ಖುಷಿ ಆಯ್ತು. ಆದ್ರೆ ಅಷ್ಟೊಂದು ಕವರ್ ಅಪ್ ಮಾಡಿಲ್ಲ. ಚಾಲೆಂಜ್ ಮಾಡ್ತೀನಿ, ಒಂದೊಂದು ದಿವಸ ಪೂರ್ತಿ ರೌಂಡ್ ಬಗ್ಗೆ ಅದೇ ಫುಲ್ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಆಕ್ಚುಲಿ. ಸೊ ಇನ್ನೊಂದಿನ ಬಂದು ಫ್ರೀ ದಿನ ಬಂದು ನೋಡೋಣ, ಟ್ರೈ ಮಾಡೋಣ. ಆದಷ್ಟು 240 ಎಕರೆನು ಒಂದೊಂದು ಇಂಚು ಮಾಡ್ಬೇಕು ಅಂತ ಆಸೆ ಇದೆ. ಬಟ್ ನೋಡೋಣ. ಇವಾಗ ಪ್ಲಾನ್ ಏನಂದ್ರೆ ಆಸ್ ಯೂಸಲ್ ನಾವು ಮೆಟ್ರೋ ಹತ್ರ ಹೋಗ್ತಾ ಇದೀವಿ. ಸೊ ಈಗ ಮೆಟ್ರೋ ಹತ್ರ, ಅಲ್ಲಿಂದ ಮೆಟ್ರೋ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಇಂದ ಎಸ್ ಮೆಟ್ರೋ ಸ್ಟೇಷನ್ ಹೋಗಿ ಅಲ್ಲಿಂದ ಮನೆಗೆ ಹೋಗೋದು. ಸೊ ಈ ಬ್ಲಾಗು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಜೊತೆ. ಏನಂದ್ಯಪ್ಪ? ಆದಷ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಆಗೋದು ಮಾತ್ರ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.